ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ದುಡ್ಡಿದ್ದಾಗ ದೌಲತ್ ಮಾಡಿದ್ರೆ ದುಡ್ಡಿಲ್ದಾಗ ಜನ ಅವಮಾನ ಮಾಡ್ತಾರೆ. ಇದು ಎಷ್ಟು ಸತ್ಯ ಗೊತ್ತಾ? ದುಡ್ಡಿಲ್ದಾಗ ಆಯ್ತಾ ಜನ ನಿಮ್ಮನ್ನ ಹೆಂಗೆಲ್ಲ ಹೀಯಾಳಿಸ್ತಾರೆ ಗೊತ್ತಾ? ನೀವು ದುಡ್ಡಿದ್ದಾಗ ದರ್ಬಾರ್ ಮಾಡಿ, ದುಡ್ಡಿದ್ದಾಗ ದೌಲತ್ ತೋರಿಸಿ, ಏನು ಆಯ್ತಾ ಕಾರ್ ತಗೊಳೋದೇನು ಆಯ್ತಾ, ರೆಸ್ಟೋರೆಂಟ್ಗಳಿಗೆ ಹೋಗೋದೇನು, ಬೇಕಾಬಿಟ್ಟಿ ಖರ್ಚು ಮಾಡೋದೇನು, ಪಾರ್ಟಿ ಮಾಡೋದೇನು, ಏನೆಲ್ಲ ದೌಲತ್ ಮಾಡ್ಬೇಕು ಎಲ್ಲ ಮಾಡೋದು. ಅವಾಗ ಜನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ ಇವ್ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ಜನಗಳ ಕಣ್ಣು ನಿಮ್ ಮೇಲ್ ಬೀಳುತ್ತೆ. ಆಗ ಆಯ್ತಾ ನೀವು ಆಯ್ತಾ ನಿಮ್ಮ ದೌಲತ್ತೆಲ್ಲ ಮುಗಿದು ದುಡ್ಡೆಲ್ಲ ಖಾಲಿಯಾಗಿ ನೀವು ಏನೂ ಇಲ್ದಂಗ ಆದಾಗ ಜನ ನಿಮ್ಮನ್ನ ಅವಮಾನ ಮಾಡ್ತಾರೆ. ಆಯ್ತಾ, ಏನ್ ದುಡ್ಡಿದ್ದಾಗ ಇಲ್ಲಿದ್ದೆಲ್ಲ ದೌಲತ್ ಮಾಡ್ತಾ ಇದ್ದ, ಈಗ ನೋಡು ಅದಕ್ಕೆ ಅತಿಯಾಗಿ ಹಾರಾಡ್ಬಾರ್ದು ಅನ್ನೋದು. ಏನ್ ದೌಲತ್ ತೋರಿಸ್ತಾ ಇದ್ದ, ನೆಲದಲ್ಲೇ ನಡೀತಾ ಇರ್ಲಿಲ್ಲ, ಈಗ ನೋಡು ದುಡ್ಡಿಲ್ವಲ್ಲ ಅದಕ್ಕೆ ಸೈಲೆಂಟ್ ಆಗಿದ್ದಾನೆ ಅಂತ. ಅರ್ಥ ಆಯ್ತಾ ನಾನು ಹೇಳೋದು? ದುಡ್ಡಿದ್ದಾಗ ಆಯ್ತಾ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಿಗೆ ಹೋಗಿ ಬಿರಿಯಾನಿ ತಿಂದು ಖರ್ಚು ಮಾಡಿ, ದುಡ್ಡಿಲ್ದಾಗ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಚಿತ್ರಾನ್ನ ತಿನ್ನೋ ಜೀವನನ ಮಾಡ್ಕೋಬೇಡಿ ಅಂತ ಇದೀನಿ. ಇದು ಎಷ್ಟು ಜನಕ್ಕೆ ಅನ್ವಯಿಸುತ್ತೋ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ಆಯ್ತಾ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅದೇ ರೀತಿ ಲೈಫಲ್ಲಿ ದುಡ್ಡು ಬಂದಾಗ ಹಾರಾಡೋದು, ದೌಲತ್ ಮಾಡೋದು, ಇಲ್ಲಿದ್ದೆ ಶೋಕಿ ಮಾಡೋದು ಮಾಡಿ ಬೇಗ ಬೀದಿಗೆ ಬರೋಕೆ ನೀವೇ ಕಾರಣರಾಗ್ಬೇಡಿ. ಯಾಕೆ ಅಂದ್ರೆ ಜನಗಳ ಕಣ್ಣಿಗೆ ಕಲ್ಲು ಕೂಡ ಸಿಡಿಯುತ್ತೆ. ಆಯ್ತಾ, ಎಲ್ಲಾ ಒಂದು ಆಯ್ತಾ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ತಡ್ಕೋಬಹುದು. ಆದ್ರೆ ಈ ದೃಷ್ಟಿ ಇದೆಯಲ್ವಾ ಆಯ್ತಾ, ಜನಗಳು ಹಾಕೋ ದೃಷ್ಟಿ, ಕಣ್ ದೃಷ್ಟಿ ಇದೆಯಲ್ಲ, ಅದರಿಂದ ನೀವು ಹೊರಗ್ ಬರಕ್ ತುಂಬಾ ಕಷ್ಟ. ಆಗ ದುಡ್ಡಿದ್ದಾಗ ನೀವು ದೌಲತ್ ಮಾಡಿ ಜನಗಳನ್ನ ನಿಮ್ ಕಡೆ ತಿರುಗಿಸ್ಕೋಬೇಡಿ. ಅಂದ್ರೆ ತಿರುಗಿಸ್ಕೋದು ಅಂದ್ರೆ ಅವರ ದೃಷ್ಟಿ ನಿಮಗೆ ಬೀಳಂತೆ ಮಾಡ್ಕೋಬೇಡಿ. ಯಾಕೆಂದ್ರೆ ನೀವು ದುಡ್ಡಿದ್ದಾಗ ದೌಲತ್ ಮಾಡೋದು ಆಯ್ತಾ, ಪಾರ್ಟಿ ಮಾಡೋದು ಆಯ್ತಾ, ಏನು ರೆಸ್ಟೋರೆಂಟ್ಗಳಿಗೆ ಹೋಗೋದು, ಮನೆಯಲ್ಲಿ ಪಾರ್ಟಿಗಳು, ಕಾರ್ ತರೋದು, ಅದು ತರೋದು, ಇದು ತರೋದು, ಗೋಲ್ಡ್ ತರೋದು, ಇನ್ನೇನೇನೋ ಮಾಡೋದು ಮಾಡಿ ಒಂಥರ ನಾವು ಸೂಪರ್ ರಿಚ್ ಅಂತ ತೋರಿಸ್ಕೊಳಕ್ ಹೋಗ್ತೀರ. ಸರಿಯಾ? ಆದ್ರೆ ಜನಗಳ ದೃಷ್ಟಿ ನಿಮ್ಮ ಮೇಲೆ ಹೆಂಗ್ ಬೀಳುತ್ತೆ ಅಂದ್ರೆ, ಇವ್ರಿಗೆ ಎಲ್ಲಿಂದ ಬರ್ತಿದೆ ದುಡ್ಡು, ಇಷ್ಟೆಲ್ಲ ಮಾಡ್ತಿದ್ದಾನಲ್ಲ ಇವ್ರಿಗೆ ಎಲ್ಲಿಂದ ಬರ್ತಿದೆ ಅಂತ ದುಡ್ಡು. ನಿಮ್ಮ ಸೋರ್ಸ್ ಅನ್ನ ಅವರು ಆಯ್ತಾ ಕಂಡಿಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು, ನಿಮ್ಮ ಸುತ್ತ ಇರೋರು. ನಿಮ್ಮ ಸೋರ್ಸ್, ನಿಮಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಹೇಗೆ ಇವ್ನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಇವನ ಆಯ್ತಾ ಬ್ಯಾಕ್ ಗ್ರೌಂಡ್ ಏನು, ಇವನ ಹಿನ್ನೆಲೆ ಏನು ಅನ್ನೋದನ್ನ ಆಯ್ತಾ ಅವರು ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿ ಅಂದ್ರೆ ಅವರ ಕಣ್ ದೃಷ್ಟಿ ಎಲ್ಲ ನಿಮ್ಮೇಲೇ ಇರುತ್ತೆ. ಅದಕ್ಕೆ ಅವರು ಮಾಟ ಮಂತ್ರಗಳನ್ನ ಮಾಡಿಸ್ಬೋದು, ಇಲ್ಲ ಇನ್ನೇನೋ ಆಯ್ತಾ, ಇನ್ನೇನೇನೋ ಮಾಡ್ಬೋದು. ನೀವು ಈ ತರ ಹ್ಯಾಪಿಯಾಗಿರೋದನ್ನ ಜನಗಳು ಸಹಿಸಲ್ಲ. ಆಯ್ತಾ, ಒಬ್ಬ ಸಂತೋಷವಾಗಿದ್ದಾನೆ, ಒಬ್ಬ ಹ್ಯಾಪಿಯಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಆಯ್ತಾ ಫುಲ್ ಆಯ್ತಾ ಅವ ಮೇಂಟೈನ್ ಮಾಡ್ಕೊಂಡು ದೌಲತ್ತಲ್ಲಿ ಇದ್ದಾನೆ ಅಂದ್ರೆ ಜನ ಅವ್ನ್ ನೋಡಿ ಸಹಿಸಲ್ಲ. ಆಯ್ತಾ, ಹೇಗಾದ್ರೂ ಇವನ್ ಕೆಳಗಡೆ ಬೀಳಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಹಾಗಾಗಿ ಮನುಷ್ಯನ ಕಣ್ ದೃಷ್ಟಿ ನಿಮ್ಮ ಒಂದು ಸಂಪತ್ತಿನ ಮೇಲೆ ಬೀಳ್ತು ಅಂದ್ರೆ ಆ ಸಂಪತ್ತು ಕರಗಿ ನೀರಾಗಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ. ಆಮೇಲೆ ನೀವು ದುಡ್ಡಿದ್ದಾಗ ದೌಲತ್ ಮಾಡಿ ಕೊನೆಗೆ ದುಡ್ಡಿಲ್ದಾಗ ರೋಡಲ್ಲೋಗಿ ಚಿತ್ರಾನ್ನ ತಿಂದ್ರೆ ಜನ ಅವಮಾನ ಮಾಡ್ತಾರೆ ನಿಮಗೆ. ದುಡ್ಡಿದ್ದಾಗ ಏನ್ ಇವನು ನೆಲದಲ್ಲಿ ನಡೀತಾ ಇದ್ನ, ತಲೆಲ್ಲೇ ನಡೀತಾ ಇದ್ದ, ಈಗ ನೋಡು ಆಗ್ಬೇಕು ಇವನಿಗೆ ಅನ್ನೋರೇ ಜಾಸ್ತಿ. ಆಯ್ತಾ, ಆಗ್ಬೇಕು ಇವನಿಗೆ ಅಂತಾರೆ. ಆಯ್ತಾ, ಅಂದ್ರೆ ಅವ್ರಿಗೊಂಥರ ನೀನ್ ಕೆಳಗ್ ಬಿದ್ದಿದ್ದನ್ನ ನೋಡಿ ಅವ್ರಿಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇರುತ್ತೆ, ನಿನ್ ಸುತ್ತ ಇರೋರಿಗೆ, ಬೇರೆಯವರಿಗೆಲ್ಲ. ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನಾದ್ರೂ ಒಂದು ದುಡ್ಡು ಬಂತು ಅಂದ್ರೆ, ನಿಮ್ಗೆ ಏನಾದ್ರೂ ಒಂದು ಲೈಫಲ್ಲಿ ಒಂದು ಒಳ್ಳೇದಾಯ್ತು ಅಂತಂದ್ರೆ ಬೇಗ ಆರ್ಭಟ ಮಾಡಕ್ ಹೋಗ್ಬೇಡಿ. ಬೇಗ ಆರ್ಭಟ ಮಾಡಿದ್ರೆ ಆ ಆರ್ಭಟ ನಿಲ್ಲಲ್ಲ. ಆಯ್ತಾ, ಗುಡುಗು ಮಿಂಚು ಆಯ್ತಾ ಇದೆಲ್ಲ ಜಾಸ್ತಿ ಹೊತ್ತು ನಿಲ್ಲಲ್ಲ, ಬರುತ್ತೆ ಹೋಗುತ್ತೆ. ಆತರ ಗುಡುಗು ಮಿಂಚಿನ ತರ ನೀವು ಸೌಂಡ್ ಮಾಡಕ್ ಹೋದ್ರೆ ಅದು ವರ್ಕೌಟ್ ಆಗಲ್ಲ ನಿಮಗೆ. ನಾಳೆ ನೀವೇ ಬೀದಿಗೆ ಬರ್ತೀರ. ನೀವು ನೋಡಿ ಬೇಕಾದ್ರೆ ತುಂಬಾ ಶ್ರೀಮಂತರುಗಳು, ತುಂಬಾ ರಿಚ್ ಆಗಿರೋರು, ಸಾವಿರಾರು ಕೋಟಿ ಇರೋರು, ಅವ್ರು ಯಾವತ್ತೂ ದೌಲತ್ ಮಾಡಲ್ಲ. ಅವ್ರು ಸಿಂಪಲ್ ಆಗೇ ಇರ್ತಾರೆ. ಸುಧಾಮೂರ್ತಿ ಅವ್ರನ್ನ ತಗೊಳ್ಳಿ, ಸಾವಿರಾರು ಕೋಟಿ ಒಡತಿ ನಾರಾಯಣ ಮೂರ್ತಿ ಸಾರು ಮತ್ತು ಸುಧಾಮೂರ್ತಿ ಮ್ಯಾಮ್. ಅವರು ಕೋಟಿ ಕೋಟಿ ಇದ್ದಾಗ ಆಯ್ತಾ ತುಂಬಾ ಸಿಂಪಲ್ ಆಗೇ ಬದುಕಂಬಂದು ಅವ್ರು ಈಗ್ಲೂ ಕೂಡ ವಯಸ್ಸಾಗಿದೆ, ಈಗ್ಲೂ ಕೂಡ ಅವ್ರ ಹತ್ರ ಸಾವಿರಾರು ಕೋಟಿ ಇದೆ, ಸಿಂಪಲ್ ಆಗೇ ಇದ್ದಾರೆ. ಜನ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಹೇಳಿ?
ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಇದ್ದು ಇಂಥ ಸಿಂಪಲ್ ಲೈಫ್ ಲೀಡ್ ಮಾಡ್ತಾ ಇದಾರಲ್ಲ, ಇಂಥ ಒಳ್ಳೆ ಮನುಷ್ಯರು, ಎಂತ ಒಳ್ಳೆ ಗುಣ ಅಂತಾರೆ. ಅವ್ರು ಇಗ್ನೋರ್ ಮಾಡಿ ಹೋಗ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳಲ್ಲ. ಸರಿಯಾ? ಅದೇ ನೀವು ಅಂಬಾನಿಯವರ ಮದುವೆ, ಅಂಬಾನಿಯವರ ಫಂಕ್ಷನ್ಗಳನ್ನ ಜನ ಆಯ್ತಾ ಕಣ್ಣು ಮಿಟುಕಿಸದೆ ನೋಡ್ತಾರೆ. ಅವರ ಹಾಕೊಂಡಿರುವ ವಜ್ರದ ಒಡವೆಗಳಾಗಿರ್ಬೋದು, ಅವ್ರ ಕಾರ್ಸ್ ಆಗಿರ್ಬೋದು, ಅವರು ಎಲ್ಲದನ್ನು ಅವ್ರು ಕಟ್ಕೊಳ್ಳೋ ವಾಚಿಂದ ಕೂಡ ಜನ ಗಮನ ಇಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಅವ್ರು ಕಟ್ಟಿದ್ದ ವಾಚಿನ ಬೆಲೆ ಎಷ್ಟು, ಅವ್ರು ಹಾಕೊಂಡಿದ್ದ ಡೈಮಂಡ್ ನೆಕ್ಲೆಸಿನ ಬೆಲೆ ಎಷ್ಟು ಅಂತ ಜನ ಕ್ಯಾಲ್ಕುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರನ್ನ ರಿಚ್ ಆಗಿರೋರ್ನ ನೋಡಕ್ಕೆ ಆಯ್ತಾ ಅಷ್ಟು ಕಾಯ್ತಾ ಇರ್ತಾರೆ ಜನ. ಆಯ್ತಾ? ಈಗ ಅಂಬಾನಿಯವ್ರ ಹತ್ರ ಕರಗದಷ್ಟು ಆಸ್ತಿ ಇದೆ, ಮಾಡ್ತಾರೆ. ಅದನ್ನ ನಾವು ಮಾಡಕ್ಕಾಗಲ್ಲ. ಆಯ್ತಾ? ಯಾಕೆಂದ್ರೆ ಅವರು ಒಂದು ಸ್ಟೆಪ್ ಅಂಡ್ ಸ್ಟೆಪ್ ಆಯ್ತಾ ಗ್ರೋತ್ ಆಗ್ತಾ ಈ ಮಟ್ಟಕ್ಕೆ ಬಂದು ಅವರು ಶೋ ಅಪ್ ಮಾಡ್ತಾ ಇರೋದು. ಮೊದಲು ಅವರು ಕೂಡ ಸಿಂಪಲ್ ಆಗಿದ್ದವ್ರೆ. ಸಿಂಪಲ್ ಆಗಿದ್ದು ಅವರ ಬಿಸ್ನೆಸ್ ಅವ್ರು ಎಲ್ಲದನ್ನು ಗ್ರೋ ಮಾಡ್ಕೊಂಡು ಇವತ್ತು ಕರಗದಷ್ಟು ಆಸ್ತಿ ಮಾಡ್ಕೊಂಡ್ಮೇಲೆ ಅವ್ರು ಶೋ ಅಪ್ ಮಾಡ್ತಾ ಇರೋದು. ಆಯ್ತಾ? ಇವತ್ತು ಬಾಲಿವುಡ್ ಆಕ್ಟರ್ಸ್ಗಳೇ ಹೋಗಿ ಅವ್ರ ಮನೆಯಲ್ಲಿ ಫಂಕ್ಷನ್ ಆದ್ರೆ ಊಟ ಬಡಿಸ್ತಾರೆ ಅಂದ್ರೆ ಅವ್ರೆಷ್ಟು ಕೋಟಿಗಿರ್ಬೋದು ಯೋಚನೆ ಮಾಡಿ ಅಲ್ವಾ? ಹಂಗೆ ತುಂಬಾ ಇದ್ದವರು ಓಕೆ, ಅಲ್ಪ ಸ್ವಲ್ಪ ಇರುವಂತಹ ಮಿಡ್ಲ್ ಕ್ಲಾಸ್ ಅವರಿಗೆ ನಾನು ಹೇಳ್ತಾ ಇರೋದು, ಅಲ್ಪ ಸ್ವಲ್ಪ ಇರುವಂತವರಿಗೆ. ಆಯ್ತಾ? ನಿಮಗೆ ಎಲ್ಲಿಂದನೋ ಸ್ವಲ್ಪ ದುಡ್ಡು ಬಂದ ತಕ್ಷಣ ಆರ್ಭಟ ಮಾಡಬೇಡಿ. ನೀವು ಆ ದೌಲತ್ತು ಆರ್ಭಟ ಅದು ಜಾಸ್ತಿ ದಿನ ಉಳ್ಕೊಳಲ್ಲ. ಎಲ್ಲ ಖಾಲಿಯಾದಾಗ ನಿಮ್ ಸುತ್ತ ಇರೋ ಜನಗಳೇ ನಿಮ್ಗೆ ಟಾಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಯೋಚನೆ ಮಾಡಿ, ನಿಮ್ಮ ಹತ್ರ ದುಡ್ಡಿದ್ದಾಗ ಒಂದು ಐಫೋನ್ ಇಟ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ದಾಗ ಐಫೋನ್ ಮಾರಿ ಒಂದು ಆಂಡ್ರಾಯ್ಡ್ ಫೋನ್ ಇಟ್ಕೊಂತೀರಾ ಅಂತ ಇಟ್ಕೊಳ್ಳಿ. ನಿಮ್ ಪಕ್ಕದಲ್ಲಿ ಇದ್ದವನೇ ಅಂತಾನೆ, ಅಜ್ಜಿ ದುಡ್ಡಿದ್ದಾಗ ಏನ್ ದೌಲತ್ ತೋರ್ಸೋನು, ಐಫೋನ್ ಎಲ್ಲ ಇಟ್ಕೊಂಡಿದ್ದ, ಈಗ ನೋಡಿ ಯಾವ್ದೋ ಒಂದು ಕಿತ್ತೋದು ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಾನೆ ಅಂತಾರೆ. ನೀವು ದುಡ್ಡಿದ್ದಾಗ ಒಂದು ದೊಡ್ಡ BMW ಕಾರ್ ಎಲ್ಲ ತಗೊಂಡು ಕೊನೆಗೆ ಅದನ್ನ ಮಾರಿ ಯಾವ್ದೋ ಒಂದು ಮಾರುತಿ 800 ಇಲ್ಲ ಮಾರುತಿ ಆಲ್ಟೋನೋ ಏನೋ ಒಂದು ಶಿಫ್ಟೋ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ದುಡ್ಡಿದ್ದಾಗ ಏನು BMW ಅಲ್ಲಿ ಓಡಾಡೋನು, ಈಗ ನೋಡು. ಆಯ್ತಾ? ಅದಕ್ಕೆ ತುಂಬಾ ದೌಲತ್ ಮಾಡಬಾರ್ದು ಅಂತ ನಮ್ ಹಿರಿಯೋರು ಅದಕ್ಕೆ ಹೇಳೋದು, ತುಂಬಾ ದೌಲತ್ ಮಾಡಬಾರ್ದು ಅನ್ನೋದು ಅದಕ್ಕೆ ಅಂತ. ನೀನು ದುಡ್ಡಿದ್ದಾಗ ಏನೇನೆಲ್ಲ ಮಾಡಿ ದುಡ್ಡಿಲ್ದಾಗ ನೀನು ಆಯ್ತಾ ಒಂದು ಚಿಕ್ಕ ರೆಂಟೆಡ್ ಹೌಸ್ ಅಲ್ಲಿ ಒಂದು ಚಿಕ್ಕ ಕಾರ್ ಇಟ್ಕೊಂಡು ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಜನ ಅದನ್ನ ನೋಡಿ ಅವಮಾನ ಮಾಡೋದಲ್ಲ, ನಿನ್ಗೆ ಟಾಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಬೇಕಾ? ಅದಕ್ಕೆ ದುಡ್ಡಿದ್ದಾಗ ದೌಲತ್ ತೋರಿಸ್ಬೇಡಿ. ದೌಲತ್ತು ಉಳಿಯಲ್ಲ ಜಾಸ್ತಿ ದಿನ. ಅದಕ್ಕೆ ಹೇಳ್ತಾರಲ್ಲ, ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆಡ್ದಿದ್ನಂತೆ ಅಂತ. ಹಂಗಾಗಿ ಐಶ್ವರ್ಯ ಬಂತು ಅಂತೇಳಿ ದೌಲತ್ತು ತೋರ್ಸಕ್ ಹೋದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ. ಯಾಕೆ ಅಂತಂದ್ರೆ ಲಕ್ಷ್ಮಿ ಯಾವಾಗ ಯಾರ ಮನೆಯಲ್ಲಿ ನಿರಂತರವಾಗಿ ಇರ್ತಾಳೆ ಅಂತಂದ್ರೆ, ಯಾವ ಮನೆಯಲ್ಲಿ ಆ ಲಕ್ಷ್ಮಿ ಅಂದ್ರೆ ಹಣಕ್ಕೆ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಬರುವಂತಹ ಹಣವನ್ನ ಮಿತವಾಗಿ ಖರ್ಚು ಮಾಡೋದು, ಮಿತವಾಗಿ ಅದನ್ನ ಆಯ್ತಾ ಬಳಸ್ತಾರೆ ನೋಡಿ, ಅವರ ಮನೆಯಲ್ಲಿ ಲಕ್ಷ್ಮಿ ಉಳಿತಾಳೆ. ಆಯ್ತಾ? ಯಾಕೆ ಲಕ್ಷ್ಮಿ ಆಯ್ತಾ ದೌಲತ್ ಮಾಡೋರ್ ಮನೆಗೆ ಬರಲ್ಲ ಅಂತಂದ್ರೆ, ಅವರು ಲಕ್ಷ್ಮಿನ ರೆಸ್ಪೆಕ್ಟ್ ಮಾಡಲ್ಲ. ಶ್ರೀಮಂತರುಗಳು ಅವ್ರು ಏನೇ ಮಾಡಿದ್ರು ಆಯ್ತಾ ದುಡ್ಡನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರು ನೀವು ನಂಬಲ್ಲ, ಹೊರಗಡೆ ಒಂದ್ ಎಳ್ನೀರಿಗೆ ಆಯ್ತಾ ಅವರು ಚೌಕಾಸಿ ಮಾಡ್ತಾ ಇರ್ತಾರೆ. ಅವರು ಎಳ್ನೀರು ಮಾರೋ ಅಂತವ್ರು ಇದಕ್ಕೆ 60 ರೂಪಾಯಿ 70 ರೂಪಾಯಿ ಅಂದ್ರೆ 50 ರೂಪಾಯಿ ಕೊಡ್ತೀನಪ್ಪ ಅಂತಾರೆ. ಆಯ್ತಾ? ನಾವು ಅಟ್ಲೀಸ್ಟ್ ಅದನ್ನ ಕುಡಿದು ಸ್ಟ್ರಾದಲ್ಲಿ ಅದನ್ನ ತಿನ್ನಕ್ಕಾಗದೆ ಬಿಸಾಕಿ ಬರ್ತೀವಿ. ಅವ್ರ ಹಂಗಲ್ಲ, ಅದನ್ನ ಉಡಿಸಿ ತಿಂದು ಬರ್ತಾರೆ. ಅಂದ್ರೆ ಅಟ್ಲೀಸ್ಟ್ ಕಾರಲ್ಲಿ ಕುತ್ಕೊಂಡು ತಿಂದು ಬರ್ತಾರೆ. ಅವ್ರು ಎಲ್ಲಿ ಹೋದ್ರೂ ಕೂಡ ಅವರ ಎಲ್ಲ ವಿಷಯದಲ್ಲೂ ಕೂಡ ಆಯ್ತಾ ಅವರು ತುಂಬಾ ದುಡ್ಡನ್ನ ಮರ್ಯಾದೆ ಕೊಡ್ತಾರೆ. ಆಯ್ತಾ? ಅಲ್ಲು ಅರ್ಜುನ್, ತೆಲುಗು ಆಕ್ಟರ್ಸ್ ಅಲ್ಲು ಅರ್ಜುನ್ ಒಂದಿನ ಸ್ಟೇಜ್ ಅಲ್ಲಿ ಹೇಳಿದ್ ಮಾತು, ಒಂದು ಬಿಸ್ಕೆಟ್ ಪ್ಯಾಕಿಗೆ 10 ರೂಪೀಸ್ ಇದೆ ಅಂದ್ರೆ ನಾನು ಒಂದು ಅಂಗಡಿಗೆ ಹೋಗಿ 10 ರೂಪೀಸ್ ಕೊಟ್ಟೆ ಆ ಬಿಸ್ಕೆಟ್ ಪ್ಯಾಕೆಟ್ನ ನಾನು ಕೊಂಡ್ಕೊಳೋದು. ನನ್ನ ಹತ್ರ ಕೋಟಿಗಟ್ಲೆ ದುಡ್ಡಿದೆ ಅಂತ ಹೇಳಿ ಆ ಬಿಸ್ಕೆಟಿಗೆ ನಾನು 100 ರೂಪಾಯಿ ಕೊಟ್ಟು ಕೊಂಡ್ಕೊಳಲ್ಲ. ನಾನು 10 ರೂಪಾಯಿ ಕೊಟ್ಟು ಕೊಂಡ್ಕೊಳೋದು. ಯಾಕೆಂದ್ರೆ ಆ ಬಿಸ್ಕೆಟಿನ ಬೆಲೆ 10 ರೂಪಾಯಿ ಮಾತ್ರ. ಅಂದ್ರೆ ಶ್ರೀಮಂತರು ಯೋಚನೆ ಮಾಡೋದು ಹಾಗೆ. ಒಂದು ಕಾಫಿ ಬೆಲೆ 100 ರೂಪೀಸ್ ಇದೆ ಅಂದ್ರೆ ಅವ್ರು 100 ರೂಪೀಸೇ ಕೊಡೋದು ಆ ಕಾಫಿಗೆ, 1 ರೂಪಾಯಿ ಜಾಸ್ತಿ ಕೊಡಲ್ಲ ಅವರು. ಅಂದ್ರೆ ಅದು ಅವ್ರು ದುಡ್ಡಿಗೆ ಕೊಡುವ ಬೆಲೆ. ನಾವು ಕೋಟ್ಯಾಧಿಪತಿಗಳಲ್ಲ ಅಂತ ಹೇಳಿ
ಆಯ್ತಾ, ಆ ಕಾಫಿಗೆ 1,000 ರೂಪಾಯಿ ಕೊಡೋದೋ, ಇಲ್ಲ ಒಂದು 10 ರೂಪಾಯಿ ಬಿಸ್ಕೆಟ್ ಪ್ಯಾಕಿಗೆ 5,000 ರೂಪಾಯಿ ಕೊಡೋದೋ ಮಾಡಲ್ಲ ಅವರು. ಅದರ ವ್ಯಾಲ್ಯೂ ಏನಿದೆ ಅಷ್ಟೇ ಹಣನ ಅವ್ರಿಗೆ ಕೊಡೋದು. ಇದನ್ನ ಆಯ್ತಾ ನಮ್ಮ ಮಿಡ್ಲ್ ಕ್ಲಾಸ್ ಅಲ್ಲಿ ಆಯ್ತಾ ಮಧ್ಯದಲ್ಲಿ ದುಡ್ಡು ಮಾಡಿದವ್ರು ಹಂಗ್ ಮಾಡಲ್ಲ. ಕೀಪ್ ಇಟ್ ಚೇಂಜ್ ಅಂತಾರೆ. ಅಂದ್ರೆ ಚೇಂಜ್ ಏನಂದ್ರೆ ಇಟ್ಕೊಳಪ್ಪ ನೀನು ಪರವಾಗಿಲ್ಲ, ಇಟ್ಕೊಳಪ್ಪ ನೀನು ಪರವಾಗಿಲ್ಲ ಅಂದ್ರೆ ಅದ್ರಲ್ಲಿ ಆಯ್ತಾ ಒಂದು ದೌಲತ್ತನ್ನ ತೋರ್ಸಕ್ ಹೋಗ್ತಾರೆ. ಇವ್ರು ಟಿಪ್ಸ್ ಕೊಡ್ತಿದೀನಿ ಅಂತಲ್ಲ, ನನ್ನ ಹತ್ರ ದುಡ್ಡಿದೆ ಅನ್ನೋ ದೌಲತ್ತಲ್ಲಿ ಆಡಕ್ ಹೋಗ್ತಾರೆ. ಇದನ್ನ ತುಂಬಾ ಜನ ಶ್ರೀಮಂತರುಗಳು ಸ್ಟೇಜ್ ಮೇಲೆ ಹೇಳಿರೋದನ್ನು ನಾನು ಕೇಳಿದ್ದೀನಿ. ಅಂದ್ರೆ ಒಂದು ವಸ್ತುವಿನ ಬೆಲೆಯನ್ನ ನಾವು ನಿರ್ಧಾರ ಮಾಡಿದ್ರೆ ಮುಗೀತದು. ಒಂದು ವಸ್ತುವಿಗೆ ಇಷ್ಟೇ ಬೆಲೆ ಅಂದ್ರೆ ನಾವು ಅಷ್ಟೇ ಬೆಲೆ ಕೊಟ್ಟೆ ಕೊಂಡ್ಕೋಬೇಕು. ನಮ್ಮ ಹತ್ರ ದುಡ್ಡಿದೆಯಲ್ಲ ಅಂತ ಹೇಳಿ ಅದಕ್ಕೆ ಡಬ್ಬಲ್ ಬೆಲೆ ಕೊಂಡ್ಕೊಂಡ್ರೆ, ಡಬ್ಬಲ್ ಬೆಲೆ ಕೊಟ್ಟು ಕೊಂಡ್ಕೊಂಡ್ರೆ ಆಯ್ತಾ ಆ ದುಡ್ಡು ನಮ್ಮ ಹತ್ರ ನಿಲ್ಲಲ್ಲ. ಒಂದು ವಾಟರ್ ಬಾಟ್ಲಿಗೆ 15 ರೂಪಾಯಿ ಇದೆ ಅಂದ್ರೆ 15 ರೂಪಾಯಿ ಕೊಟ್ಟೆ ನಾವು ಕುಡಿಬೇಕು. ಇಲ್ಲ ನನ್ನ ಹತ್ರ ದುಡ್ಡಿದೆ, ನಾನು 50 ರೂಪಾಯಿ ಕೊಡ್ತೀನಿ ಅಂದ್ರೆ ಅವಾಗ ಲಕ್ಷ್ಮಿ ನಮ್ಮ ಮನೆಯಿಂದ ಹೇಳ್ದೆ ಕೇಳ್ದೆ ಹೊರಟೋಗ್ತಾಳೆ. ಹೇಳ್ದೆ ಕೇಳ್ದೆ ಹೊರಟೋಗ್ತಾಳೆ. ಮನಿಗೆ ಯಾವಾಗ್ಲೂ ಲೆಕ್ಕ ಇರಬೇಕು. ನಾವು ತಗೋಣ ವಸ್ತು ಅದಕ್ಕೆ ಎಷ್ಟು ಬೆಲೆ ಬಾಳುತ್ತೆ ಅಷ್ಟೇ ದುಡ್ಡು ಕೊಡಬೇಕು. ನಾವು ಬಳಸುವಂತಹ ಮನಿ ಅದನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ಬೇಕು, ತುಂಬಾ ರೆಸ್ಪೆಕ್ಟ್ ಮಾಡ್ಬೇಕು. ಆಯ್ತಾ, ನೀವು ನಂಬಲ್ಲ, ದೊಡ್ಡ ದೊಡ್ಡ ಶೇರ್ಸ್ಗಳನ್ನ ಕೊಂಡ್ಕೊಳೋರು, ತುಂಬಾ ಟ್ರೇಡಿಂಗ್ ಮಾಡೋರು ಆಯ್ತಾ, ಅದೇ ರೀತಿ ಟೆಂಡರ್ ಅಲ್ಲಿ ಆಯ್ತಾ ಕೆಲವೊಂದು ಇವನ್ನ ಆಯ್ತಾ ವರ್ಕ್ಗಳನ್ನ ಕಾಂಟ್ರಾಕ್ಟ್ ಮಾಡ್ಕೊಳೋರು, ಅವರು ಒಂದೊಂದು ರೂಪಾಯಿನೂ ಏರಿಸ್ತಾ ಹೋಗ್ತಾರೆ. ಒಂದೊಂದು ರೂಪಾಯಿನೂ ಏರಿಸ್ತಾ ಹೋಗ್ತಾರೆ. ಅವ್ರ ಹತ್ರ ದುಡ್ಡಿದೆ ತಾನೆ, ಅವ್ರು ಒಂದೇ ಸರಿ 10 ಕೋಟಿ ಅನ್ಬೋದು ತಾನೆ, ಅನ್ನಲ್ಲ. 10 ಲಕ್ಷದಿಂದ ಹೋಗ್ತಾರೆ. 10 ಲಕ್ಷದ 1000, 10 ಲಕ್ಷದ 2,000, 10 ಲಕ್ಷದ 3 ಈ ತರ ಮಾಡ್ತಾ ಇರ್ತಾರೆ. ನನ್ನ ಹತ್ರ ದುಡ್ಡು ಇದೆಯಪ್ಪ, ನಾನು ಎಷ್ಟಕ್ಕೆ ಬೇಕಾದ್ರೂ ಕೊಂಡ್ಕೊಂತೀನಿ. ದುಡ್ಡಿನ ಮೇಲೆ ದೌಲತ್ತು ತೋರ್ಸಕ್ ಹೋದ್ರೆ ಆ ದುಡ್ಡು ನಿಮ್ಮ ಹತ್ರ ನಿಲ್ಲಲ್ಲ. ಇದನ್ ಬರ್ದಿಟ್ಕೊಳ್ಳಿ. ದುಡ್ಡಿನ ಮೇಲೆ ದೌಲತ್ತು ತೋರ್ಸಕ್ ಹೋಗಬಾರದು. ನಮ್ಮ ಹತ್ರ 10 ರೂಪಾಯಿ ಇದೆ ಅಂದ್ರೆ ನಾವು 1 ರೂಪಾಯಿದೇನೆ ಲೆಕ್ಕ ಇಟ್ಕೋಬೇಕು. ನಮ್ಮ ಹತ್ರ 1 ರೂಪಾಯಿ ಇದೆ, ನಾನು ಇಷ್ಟಕ್ಕೆ ವ್ಯವಹಾರ ಮಾಡ್ಬೇಕು. ನನ್ನ ಹತ್ರ 10 ಲಕ್ಷ ಇದೆ ಅಂತಂದ್ರೆ ನಾನು ಆಯ್ತಾ ಒಂದ್ 2-3 ಲಕ್ಷದ ಲೆಕ್ಕ ಇಟ್ಕೋಬೇಕು. ಹೌದು, ನನ್ನ ಹತ್ರ ಇರೋದು ಇಷ್ಟು, ನಾನು ಇಷ್ಟು ಮಾಡೋಣ ಅಂತ. ಆಯ್ತಾ, ನಾನು ಅದಕ್ಕೆ ಹೇಳೋದು, ದುಡ್ಡನ್ನ ದೌಲತ್ತಿನಿಂದ ಖರ್ಚು ಮಾಡಕ್ ಹೋದ್ರೆ ಆ ದೌಲತ್ತು ಜಾಸ್ತಿ ದಿನ ಉಳಿಯಲ್ಲ. ದುಡ್ಡನ್ನ ರೆಸ್ಪೆಕ್ಟ್ ಮಾಡಿ ತುಂಬಾ ಮಿತವಾಗಿ ತುಂಬಾ ಆಯ್ತಾ ಬಜೆಟ್ ಹಾಕೊಂಡು ಖರ್ಚು ಮಾಡಿದ್ರೆ, ಯಾವ್ದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಷ್ಟು ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣಕ್ಕೆ ಹಣ ಸೇರ್ತಾ ಹೋಗುತ್ತೆ. ಇದು ನಾನ್ ನಿಮಗೆ ಹೇಳ್ತಿರೋ ನೀತಿ ಪಾಠ ಅಲ್ಲ, ಇದನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನೋಡಿ. ನೀವು ನೋಡಿ ಅಳವಡಿಸ್ಕೊಂಡು ಆಯ್ತಾ. ಯಾವಾಗ ನೀವು ದುಡ್ಡನ್ನ ರೆಸ್ಪೆಕ್ಟ್ ಮಾಡಿ ದುಡ್ಡಿಗೆ ದೌಲತ್ತು ತೋರಿಸ್ದಂಗೆ ಆ ಹಣನ ತುಂಬಾ ಜಾಗ್ರತೆ ಮಾಡ್ತಾ ಬರ್ತೀರಾ, ಬೇಗ ಶ್ರೀಮಂತರಾಗ್ತೀರಾ ನೀವು. ಆಯ್ತಾ, ಬೇಗ ಶ್ರೀಮಂತರಾಗ್ತೀರಾ. ಯಾಕೆಂತಂದ್ರೆ ದುಡ್ಡಿದ್ದಾಗ 5 ಸ್ಟಾರ್ ಹೋಟೆಲಿಗೆ ಹೋಗಿ ಆಯ್ತಾ ಬಿರಿಯಾನಿ ತಿಂದು ದೌಲತ್ತು ಮಾಡೋದ್ಕಿಂತ ದುಡ್ಡಿದ್ದಾಗ ಅದನ್ನ ಹೇಗೆ ಸೇವ್ ಮಾಡೋದಂತ ನೋಡಿ. ಆಯ್ತಾ, ದೌಲತ್ತೆಲ್ಲ ಜಾಸ್ತಿ ದಿನ ಉಳಿಯಲ್ಲ. ಅದು ದುಡ್ಡಲ್ಲಿ ದೌಲತ್ ಮಾಡಿದವರು ಫುಟ್ಪಾತಿಗೆ ಬಂದಿರೋರು ನಾವು ತುಂಬಾ ಜನ ನೋಡಿದೀವಿ, ತುಂಬಾ ಜನ. ಆಮೇಲೆ ಕೊನೆಗೆ ಅವರು ಆಯ್ತಾ ಪೈಸೆಗೂ ಅಲ್ದಾಡಿರೋದನ್ನು ನೋಡಿದೀನಿ. ಅವಾಗ ಹೇಳ್ತಾರೆ, ನಾನು ಇದ್ದಾಗ ಲಕ್ಷ ಖರ್ಚು ಮಾಡ್ತಾ ಇದ್ದೆ, ಕೋಟಿ ಖರ್ಚು ಮಾಡ್ತಾ ಇದ್ದೆ, ಇದೆಲ್ಲ ನನಗೊಂದು ಲೆಕ್ಕನೇ ಇರ್ಲಿಲ್ಲ, ಇದೆಲ್ಲ ಒಂದು ಲೆಕ್ಕನ ನನಗೆ ಅನ್ನೋ ರೀತಿ ನಾನು ಖರ್ಚು ಮಾಡ್ತಾ ಇದ್ದೆ. ನಂಗೂ ಮತ್ತೆ ಟೈಮ್ ಬರುತ್ತೆ, ಮತ್ತೆ ಟೈಮ್ ಬಂದಾಗ್ಲೂ ನೀನು ಮತ್ತೆ ಅದೇ ಮಾಡೋದು. ಹೇಳ್ತಾರೆ ಲೈಫಲ್ಲಿ ಎಲ್ಲ ಖರ್ಚು ಮಾಡಿ ಎಲ್ಲ ಕಳ್ಕೊಂಡಾದ್ಮೇಲೆ ನಂಗೆ ಮತ್ತೆ ಟೈಮ್ ಬರುತ್ತೆ ಮಗ, ನೋಡು ನಾನು ಯಾರನ್ನ ತೋರಿಸ್ತೀನಿ, ನಾನು ಲಕ್ಷ ಖರ್ಚು ಮಾಡ್ದವನು ಮತ್ತೆ ಅದೇ ಸ್ಥಿತಿಗೆ ಬರ್ತೀನಿ ಅಂತಾರೆ. ಮತ್ತೆ ದುಡ್ಡು ಬಂದಾಗ್ಲೂ ಮತ್ತೆ ಅದೇ ದೌಲತ್ ತೋರಿಸೋದು, ಮತ್ತೆ ಅದೇ ತರ ಮತ್ತೆ ಯಥಾಸ್ಥಿತಿ ಬಡವರಾಗೋದು. ಶ್ರೀಮಂತರಾಗಿ ಬೆಳಿಬೇಕು ಅಂತಂದ್ರೆ ಹಣಕ್ಕೆ ರೆಸ್ಪೆಕ್ಟ್ ಮಾಡಿ, ದೌಲತ್ತು ಆಯ್ತಾ ದುಡ್ಡಿನ ಮೇಲಿನ ದೌಲತ್ತು, ದುಡ್ಡನ್ನ ಅಹಂಕಾರದಿಂದ ಖರ್ಚು ಮಾಡೋದನ್ನ ಬಿಡಿ. ಆಗ ನಿಜವಾಗ್ಲೂ ಕೂಡ ದುಡ್ಡು ನಿಮ್ಮ ಹತ್ರ ಇರುತ್ತೆ. ಒಂದು ತಿಳ್ಕೊಳ್ಳಿ, ದುಡ್ಡಿನ ಮೇಲೆ ದರ್ಬಾರು, ದುಡ್ಡಿಗೆ ದೌಲತ್ತು, ದುಡ್ಡನ್ನ ಆಯ್ತಾ ಬೇಕಾಬಿಟ್ಟಿ ಮಾಡಿದ್ರೆ ಲಕ್ಷ್ಮಿ ನಿಮ್ ಮನೆಯಲ್ಲಿ 1 ನಿಮಿಷನೂ ಕೂಡ ಇರಲ್ಲ. ಅದು ಹೆಂಗ್ ಹೋಗ್ತಾಳೆ ಅಂತಾನೆ ಗೊತ್ತಿರಲ್ಲ. ಅವಳು ಬಂದ ದಾರಿಗೆ ಹಂಗೆ ತಿರುಗಿ ಹೋಗ್ತಾ ಇರ್ತಾಳೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.